ಸಮಮಿತಿ ಚಟುವಟಿಕೆಗೆ ಸ್ವಾಗತ. ಬೇಕಾಗಿರುವ ಸಾಮಗ್ರಿಗಳು A4 ಹಾಳೆಗಳು, ಸ್ಕೇಲ್, ಪೆನ್ಸಿಲ್ಸ್, ಸ್ಕೆಚ್ ಪೆನ್ಸ್ ಅಥವಾ ಕಲರ್ ಪೆನ್ಸಿಲ್ಸ್, ಪೆನ್ನು, ರಬ್ಬರ್, ಬಾಲ್ ಪಿನ್ಗಳು ಮತ್ತು ಕತ್ತರಿ. ಒಂದು ಹಾಳೆಯಿಂದ 15 ಸೆಂಟಿಮೀಟರ್ ಬಾಹುಗಳುಳ್ಳ ಒಂದು ಚೌಕವನ್ನು ಕತ್ತರಿಸಿ. ಚೌಕದ ಒಂದು ಮುಖಕ್ಕೆ ಯಾವುದಾದರೂ ಬಣ್ಣವನ್ನು ಹಚ್ಚಿರಿ. ಉದಾಹರಣೆಗೆ ಕೆಂಪು ಬಣ್ಣ. ಸ್ಕೇಲ್ ಮತ್ತು ಪೆನ್ಸಿಲ್ ಬಳಸಿ ಬಣ್ಣ ಹಚ್ಚದೇ ಇರುವ ಚೌಕದ ಮುಖದ ಮೇಲೆ 2 ಕರ್ಣಗಳನ್ನು ಎಳೆಯಿರಿ. ಕರ್ಣಗಳು ಛೇದಿಸುವ ಬಿಂದುವನ್ನು ಚೌಕದ ಕೇಂದ್ರ ಎಂದು ಗುರುತಿಸಿ. ಚೌಕದ ಪ್ರತಿ ಕರ್ಣದ ಮೇಲೆ ಕರ್ಣದ 2 ಅಂತ್ಯ ಬಿಂದುಗಳಿಂದ 7 ಸೆಂಟಿಮೀಟರ್ ಅಂತರದಲ್ಲಿ ಬಿಂದುಗಳನ್ನು ಗುರುತಿಸಿ. ಪ್ರತಿ ಮೂಲೆಯಿಂದ ಕರ್ಣದ ಮೇಲೆ ಗುರುತು ಮಾಡಿದ ಬಿಂದುವಿನವರೆಗೂ ಕತ್ತರಿಸಿ. ರಬ್ಬರನ್ನು ಉಪಯೋಗಿಸಿ ಕೇಂದ್ರ ಬಿಂದುವನ್ನು ಹೊರತುಪಡಿಸಿ ಪೆನ್ಸಿಲ್ನಿಂದ ಎಳೆಯಲಾದ ಎಲ್ಲ ರೇಖೆಗಳನ್ನು ಅಳಿಸಿ. ತೋರಿಸಿದಂತೆ ಗುಂಡು ಸೂಜಿಯನ್ನು ಬಳಸಿ ಚೌಕದ ಮಧ್ಯಭಾಗದಲ್ಲಿ ರಂಧ್ರವನ್ನು ಮಾಡಿ ಮತ್ತು ಕತ್ತರಿಸಿದ ಪ್ರತಿ ತುದಿಯಿಂದ 1 ಸೆಂಟಿಮೀಟರ್ ಅಂತರದಲ್ಲಿ ರಂಧ್ರಗಳನ್ನು ಮಾಡಿ. ತೋರಿಸಿರುವಂತೆ ಕಾಗದದ ಪ್ರತಿಯೊಂದು ಮೂಲೆಯನ್ನು ಕೇಂದ್ರದ ಕಡೆಗೆ ಸುರುಳಿ ಮಾಡಿ ಕಾಗದವನ್ನು ಮಡಚಬೇಡಿ. ಪಿನ್ ಅನ್ನು ಗಿರಿಗಿಟ್ಟಲೆಯ ಕೇಂದ್ರದಿಂದ ಪೆನ್ಸಿಲ್ನ ಹಿಂಭಾಗದಲ್ಲಿರುವ ಎರೇಸರ್ ಅನ್ನು ಚುಚ್ಚುವಂತೆ ಇರಿಸಿ. ಗಿರಿಗಿಟ್ಟಲೆಯ ಒಂದು ರೆಕ್ಕೆಯ ಮೇಲೆ ಗುರುತು ಮಾಡಿ ಮತ್ತು ಉಳಿದ ರೆಕ್ಕೆಗಳ ಸ್ಥಾನವನ್ನು ಗುರುತಿಸಿ. ಇದನ್ನು ರೆಕ್ಕೆಗಳ ಆರಂಭಿಕ ಸ್ಥಾನ ಎಂದು ಪರಿಗಣಿಸಿ. ಗಿರಿಗಿಟ್ಟಲೆಯ ಮೇಲೆ ಗಾಳಿಯನ್ನು ಊದಿರಿ ಮತ್ತು ಗಿರಿಗಿಟ್ಟಲೆಯ ರೆಕ್ಕೆಗಳು ಒಂದು ಪರಿಭ್ರಮಣೆಯಲ್ಲಿ ಆರಂಭಿಕ ಸ್ಥಾನದಲ್ಲಿದ್ದಂತೆ ಎಷ್ಟು ಬಾರಿ ಕಾಣಿಸಿಕೊಳ್ಳುತ್ತವೆ ಎಂಬುದನ್ನು ಇಳಿಸಿ. ಈ ಸಂಖ್ಯೆಯು ಗಿರಿಗಿಟ್ಟಲೆಯ ಪರಿಭ್ರಮಣ ಸಮಮಿತಿಯ ಕ್ರಮವಾಗಿದೆ. ಗಿರಿಗಿಟ್ಟಲೆಯನ್ನು ಎಷ್ಟು ತಿರುಗಿಸುವುದರಿಂದ ಅದು ಮೊದಲಿನಂತೆ ಕಾಣಿಸುತ್ತದೆ. ಈ ಕೋನವನ್ನು ಪರಿಭ್ರಮಣ ಕೋನ ಎನ್ನುತ್ತಾರೆ. ಪರಿಭ್ರಮಣ ಸಮಮಿತಿಯ ಕ್ರಮ ಮತ್ತು ಪರಿಭ್ರಮಣ ಕೋನವು ಸಂಬಂಧವನ್ನು ಹೊಂದಿವೆ ಹೌದು ಎಂದಾದರೆ ಆ ಸಂಬಂಧವೇನು? ಚೌಕದ ಮಧ್ಯಭಾಗವನ್ನು ಹೊರತುಪಡಿಸಿ ಬೇರೆ ಯಾವುದಾದರೂ ಬಿಂದುವಿನ ಮೂಲಕ ಪಿನ್ ಅನ್ನು ತಳ್ಳಿದರೆ ಗಿರಿಗಿಟ್ಟಲೆಯು ಪರಿಭ್ರಮಣ ಸಮಮಿತಿಯನ್ನು ಹೊಂದಿರುತ್ತದೆಯೇ? ನೀವು ರಚಿಸಿದ ಗಿರಿಗಿಟ್ಟಲೆ ರೇಖಾ ಸಮಮಿತಿಯನ್ನು ಹೊಂದಿದೆಯೇ? ಹೌದು ಎಂದಾದರೆ ಎಷ್ಟು ಸಮಮಿತಿಯ ಅಕ್ಷಗಳನ್ನು ಹೊಂದಿದೆ? ಧನ್ಯವಾದಗಳು.